ಹಲೋ ಗಾಯ್ಸ್, ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮೆಲ್ಲರ ಪ್ರೀತಿಯ ಲೈಫ್ ಕೋಚ್ ವಿಜಯ ಹೆಗ್ಡೆ ಅಂತ. ಸೊ ನಾನು ನಿನ್ನೆ ಒಂದು ಶಾರ್ಟ್ಸ್ ಹಾಕಿದ್ದೆ, ತುಂಬ ಜನ ವಿಡಿಯೋ ನೋಡಿದ್ದೀರಾ, ಲೈಕ್ ಮಾಡಿದ್ದೀರಾ. ಸೊ ಇವತ್ತು ನಾನು ಬಂದಿರೋದೇನಕ್ಕಂದರೆ, ಇವತ್ತು ನಾನು ವಿಡಿಯೋ ಮಾಡ್ತಾ ಇರೋದಕ್ಕೆ ಏನಕ್ಕಂದರೆ, ನಾನು ತುಂಬ ದಿವಸ ಆಗಿತ್ತು ವಿಡಿಯೋ ಮಾಡಿದೆ. ಎಲ್ಲರೂ ಹೇಗಿದ್ದೀರಾ? ಸ್ವಲ್ಪ ಬ್ಯುಸಿ ಇದ್ದೆ, ಅದಕ್ಕೋಸ್ಕರ ವಿಡಿಯೋ ಮಾಡೋಕ್ಕಾಗಿಲ್ಲ. ಆ್ಯಕ್ಚುಲಿ ನನಗೆ ತುಂಬ ಕ್ವಶನ್ಸ್ ಕೇಳ್ತಾಯಿದ್ರು, ಮೆಸೇಜ್ ಮಾಡ್ತಾಯಿದ್ರು, ಕಮೆಂಟ್ಸಲ್ಲಿ ಕೇಳ್ತಾಯಿದ್ರಿ, ಮೇಡಮ್ ಅಫರ್ಮೇಷನನ್ನು ಹೇಗೆ ಹೇಳಬೇಕು, ಮ್ಯಾನಿಫೆಸ್ಟೇಷನ್ ಯಾವ ರೀತಿ ಮಾಡಬೇಕು, ಇದೆಲ್ಲ ಸತ್ಯನಾ, ಇದೆಲ್ಲ ಮ್ಯಾನಿಫೆಸ್ಟ್ ಆಗುತ್ತಾ, ನಾವು ಅಂದ್ಕೊಂಡಿದ್ದೆಲ್ಲ ಹೌದಾ, ಆಗುತ್ತಾ, ಅದಾ ಇದಾ ಅಂತ. ಎಸ್, ಎವ್ರಿಥಿಂಗ್ ಈಸ್ ಪಾಸಿಬಲ್ ಬಿಕಾಸ್ ವಿ ಆರ್ ದ ಕ್ರಿಯೇಟರ್. ನಾವು 24/7 ಮ್ಯಾನಿಫೆಸ್ಟ್ ಮಾಡ್ತಾನೆ ಇರ್ತೀವಿ, ಅದರಲ್ಲಿ ಯಾವುದೇ ಡೌಟ್ ಇಲ್ಲ. ಬಟ್ ಕಾನ್ಷಿಯಸ್ ಆಗಿ ನನಗೆ ಬೇಕಾದ ರೀತಿ ನಾನು ಮಾಡೋದು, ದ್ಯಾಟ್ ಈಸ್ ಮ್ಯಾನಿಫೆಸ್ಟೇಷನ್. ಅದಕ್ಕೆ ಮ್ಯಾನಿಫೆಸ್ಟೇಷನ್ ಅಂತೀವಿ. ಅದರ್ವೈಸ್ ನಾವು 24/7 ನಾವು ಮ್ಯಾನಿಫೆಸ್ಟನ್ನು ಮಾಡ್ತಾನೆ ಇರ್ತೀವಿ. ಓಕೆನಾ? ಇದೊಂದು ವಿಷಯ. ಆದ ನಂತರ ಯಾವ ರೀತಿ ಮ್ಯಾನಿಫೆಸ್ಟ್ ಮಾಡಬೇಕು, ಯಾವ ರೀತಿ ನಾವು ಅಫರ್ಮೇಷನನ್ನು ಹೇಳಬೇಕು, ಇದನ್ನು ತುಂಬ ಜನ ಕೇಳ್ತಾರೆ. ಮೇಡಮ್ ಈ ರೀತಿ ಹೇಳಲ್ಲ, ಮೇಡಮ್ ಆ ರೀತಿ ಹೇಳಲ್ಲ, ಮೇಡಮ್ ಹಾಗೆ ಹೇಳಲ್ಲ, ಮೇಡಮ್ ಹೀಗೆ ಹೇಳಲ್ಲ ಅಂತ ನನ್ನ ಹತ್ರ ಕ್ವಶನ್ ಕೇಳ್ತಾನೆ ಇರ್ತಾರೆ. ಬಟ್ ನಾನು ಯಾವತ್ತೂ ಹೇಳ್ತೀನಿ, ನೀವು ಗೂಗಲ್ ಸರ್ಚ್ ಮಾಡಿ ಅಫರ್ಮೇಷನನ್ನು ತಗೊಂಡು ಅದನ್ನು ರಿಪೀಟ್ ಮಾಡಬೇಡಿ ಅಂತ ನಾನು ಯಾವತ್ತೂ ಹೇಳ್ತೀನಿ. ನಿಮಗೆ ಯಾವುದು ಫೆಮಿಲಿಯರ್ ಆಗಿರುತ್ತೆ. ನಿಮಗೆ ಫಾರ್ ಎಕ್ಸಾಂಪಲ್, ಇವಾಗ ನನ್ನ ಹತ್ರ 10 ಕೋಟಿ ಇದೆ, ನಾನು ಅದನ್ನು ಮ್ಯಾನಿಫೆಸ್ಟ್ ಮಾಡಬೇಕು. ಓಕೆನಾ? ರೈಟ್ ನಾವ್ ಇವಾಗ ನನ್ನ ಹತ್ರ 10 ಕೋಟಿ ಇದೆ. ನಾನು ಅದನ್ನು ಹೇಗೆ ಹೇಳ್ತೀನಿ? ವಾವ್, ಐ ಆಮ್ ಸೋ ಹ್ಯಾಪಿ, ನನ್ನ ಹತ್ರ 10 ಕೋಟಿ ಇದೆ, ನನ್ನ ಹತ್ರ ಇಷ್ಟೊಂದು ದುಡ್ಡಿದೆ, ನಾನು ಇವಾಗ ಎಷ್ಟು ಬೇಕಿದ್ರೂ ಖರ್ಚು ಮಾಡ್ಬೋದು, ದುಡ್ಡಿಗೆ ನಾನು ಅಂದರೆ ಸಿಕ್ಕಾಪಟ್ಟೆ ಇಷ್ಟ, ಈ ರೀತಿ ನಾನು ಹೇಳ್ತೀನಿ. ರೈಟ್? ಅದು ಈ ರೀತಿ ನಾವು ಮ್ಯಾನಿಫೆಸ್ಟ್ ಮಾಡಬೇಕು, ಈ ರೀತಿ ನಾವು ಅಫರ್ಮೇಷನನ್ನು ಹೇಳಬೇಕು. ನಿಮಗೆ ಏನು ಬೇಕು, ನೀವು ಏನನ್ನು ಮ್ಯಾನಿಫೆಸ್ಟ್ ಮಾಡೋಕ್ಕೆ ಇಷ್ಟಪಡ್ತಾ ಇದ್ದೀರಾ, ನೀವು ಆ ಪರ್ಸನ್ ಆಗಿ ಆಲ್ರೆಡಿ ಆ ಸ್ಟೇಟಲ್ಲಿರಬೇಕು. ನೀವು ಆ ಪರ್ಸನ್ ಆಗಬೇಕು, ನೀವು ಸಕ್ಸಸ್ಫುಲ್ ಆಗಬೇಕು, ಫೇಮಸ್ ಆಗಬೇಕು ಅಂದರೆ ನಿಮ್ಮ ಮೈಂಡ್ ಸೆಟ್ ಆ ರೀತಿ ಚೇಂಜ್ ಆಗಬೇಕು. ನಾನು ಯಾವುದೇ ರೀತಿ ಫಿಸಿಕಲ್ ಆಗಿ ಯಾವುದೇ ಆ್ಯಕ್ಟಿವಿಟೀಸನ್ನು ಮಾಡೋಕ್ಕೆ ಹೇಳಲ್ಲ, ಜಸ್ಟ್ ಮೈಂಡ್ ಸೆಟ್, ದಟ್ಸ್ ಇಟ್. ಮೈಂಡ್ ಸೆಟ್, ನೀವು ಯಾವ ರೀತಿ ಥಿಂಕ್ ಮಾಡ್ತೀರಾ, ಆ ಪರ್ಸನ್ ಆದಾಗ ನೀವು ಯಾವ ರೀತಿ ಥಿಂಕ್ ಮಾಡ್ತೀರಾ, ನೀವು ಯಾವ ರೀತಿ ಬಿಹೇವ್ ಮಾಡ್ತೀರಾ. ಆದರೆ ಚಿಕ್ಕ ಪುಟ್ಟದು ನೀವು ನಿಮ್ಮ ಮಾತಾಡೋ ಶೈಲಿಯಲ್ಲಿ ಚೇಂಜ್ ಮಾಡ್ಕೋಬೋದು, ಆ ರೀತಿಯೆಲ್ಲ ಮಾಡ್ಬೋದು. ನೀವು ಜಸ್ಟ್ ಆ ಪರ್ಸನ್ ಆಗಿರ್ಬೇಕಷ್ಟೇ, ತುಂಬ ದಿವಸ ತಗೊಳ್ಳಲ್ಲ. ನೀವು ಆ ಪರ್ಸನ್ ಆಗಬೇಕು, ದಟ್ಸ್ ಇಟ್, ಬೇರೆ ಏನೂ ಇಲ್ಲ. ಓಕೆ? ನೀವು ಪ್ರೆಸೆಂಟಲ್ಲಿ ಆ ಪರ್ಸನ್, ರೈಟ್ ನೌ ಯು ಆರ್ ದ್ಯಾಟ್ ಪರ್ಸನ್, ದಟ್ಸ್ ಇಟ್. ನಿಮ್ಮ ಕಣ್ಮುಂದೆ ಇರೋದು ಇಟ್ಸ್ ಜಸ್ಟ್ ಅ ಮಿರರ್. ನೆನ್ಪಿಟ್ಕೊಳ್ಳಿ, ನಾನು ಯಾವತ್ತೂ ಹೇಳ್ತೀನಿ, ಇಟ್ಸ್ ಅ ಮಿರರ್ ಯಾವತ್ತೂ ಲ್ಯಾಗ್ ಆಗಲ್ಲ. ನೀವು ಎದುರು ನಿಂತಾಗ ನೀವು ಹೇಗಿದ್ದೀರೋ ಹಾಗೆ ತೋರಿಸುತ್ತೆ. ನಿಮ್ಮ ಲೈಫ್ ಕೂಡ ಹಾಗೇ. ನಿಮ್ಮ ಲೈಫಲ್ಲಿ ಇವಾಗ ಎಲ್ಲನೂ ಅದು ಸರಿ ಇಲ್ಲ, ಇದು ಸರಿ ಇಲ್ಲ, ಹಾಗಿಲ್ಲ ಹಿಂಗಿಲ್ಲ ಅಂದರೆ ಯು ಆರ್ ದ ಕ್ರಿಯೇಟರ್. ಒಂದು ಚಿಕ್ಕ ಉದಾಹರಣೆ ಕೊಡ್ತೀನಿ. ನಾನು ಆ್ಯಕ್ಚುಲಿ ನಮ್ಮ ಅಮ್ಮನ ಮನೆಗೆ ಹೋಗಿದ್ದೆ. ಓಕೆನಾ? ನಮ್ಮ ಅಮ್ಮನ ಮನೆಗೆ ಹೋದಾಗ ಏನಂದರೆ, ಅಲ್ಲಿ ಮಂಗ ಬಂದು ತುಂಬ ಕಾಟ ಕೊಡ್ತಾಯಿತ್ತು, ಏನು ಬೆಳೆ ಬೆಳೆಯೋಕ್ಕೆ ಕೊಡ್ತಾ ಇರಲಿಲ್ಲ. ನಾನು ಜಸ್ಟ್ ಅಫರ್ಮ್ ಮಾಡ್ತಾಯಿದ್ದೆ, ಮಂಗ ಇಲ್ಲ, ಈ ಊರಲ್ಲೇ ಇಲ್ಲ, ಮಂಗ ಇಲ್ಲ, ನಮ್ಮ ಅಮ್ಮನ ಮನೆ ಸರೌಂಡಿಂಗ್ಸಲ್ಲಿ ಎಲ್ಲೂ ಮಂಗ ಬರಲ್ಲ, ಹಾಗೆ ಹೀಗೆ ಅಂತ ನಾನು ಕಂಟಿನ್ಯೂ ಆಗಿ ನನ್ನ ಕಣ್ಮುಂದೆನೇ ಇರ್ತಾಯಿತ್ತು ಮಂಗ. ಬಟ್ ಸ್ಟಿಲ್ ನಾನು ಅಫರ್ಮ್ ಮಾಡ್ತಾಯಿದ್ದೆ. ನಾನಿರೋಷ್ಟು ದಿವಸ ಅಲ್ಲಿ ಮಂಗ ಬಂದಿಲ್ಲ, ಬಂದರೂ 1-2 ದಿವಸ. ಅದು ಯಾಕೆ ಅಂದರೆ, ನಮ್ಮಮ್ಮ ಬೇರೆಯವ್ರ ಹತ್ರ ಕತೆ ಹೊಡಿತಾರೆ, ಹಂಗೆ ಹೀಗೆ ಅಂತ, ಅಯ್ಯೋ ಮಂಗ ಬಂದು ಹಂಗಾಯ್ತೆ ಹಿಂಗಾಯ್ತೆ ಅಂತ. ಸೊ ಆ ರೀತಿ ಯು ಆರ್ ದ ಕ್ರಿಯೇಟರ್. ಏನು ಬೇಕಿದ್ರೂ ಕ್ರಿಯೇಟ್ ಮಾಡ್ಬೋದು, ನೆನ್ಪಿಟ್ಕೊಳ್ಳಿ. ಮತ್ತೊಂದು, ಸೊಳ್ಳೆ. ಓಕೆನಾ? ನಮ್ಮನೆ ಸೊಳ್ಳೆ ಬರಲ್ಲ, ನನ್ನ ಸುತ್ತ ಸೊಳ್ಳೆ ಇರಲ್ಲ, ನಾನು ಸೊಳ್ಳೆ ಕಚ್ಚಲ್ಲ ನನಗೆ ಅಂತ ನಾನು ಯಾವತ್ತೂ ಅಫರ್ಮ್ ಮಾಡ್ತೀನಿ. ಲಿಟ್ರಲಿ ಮೊನ್ನೆ ಒಂದು ದಿವಸ, ಇವಾಗ ಒಂದು ಸ್ವಲ್ಪ ದಿವಸ ಬ್ಯಾಕು, ನಾವು ನನ್ನ ಮಗಳನ್ನು ಡ್ಯಾನ್ಸ್ ಕ್ಲಾಸಿಗೆ ಕರ್ಕೊಂಡು ಹೋದಾಗ ನಾವು 3 ಜನ ನಿಂತ್ಕೊಂಡಿದ್ವಿ. ಓಕೆನಾ? ಪೇರೆಂಟ್ಸು ಮಾತಾಡ್ತಾ ಇದ್ವಿ. ಅವರಿಬ್ಬರಿಗೆ ಸಿಕ್ಕಾಪಟ್ಟೆ ಸೊಳ್ಳೆ ಕಚ್ತಾ ಇದೆ, ನನಗೆ ಒಂದು ಸೊಳ್ಳೆನೂ ಕಚ್ತಾ ಇಲ್ಲ. ಸೊ ಆವಾಗ ಅಂದ್ಕೊಂಡೆ, ಓ ಮೈ ಗುಡ್ನೆಸ್,
ಇದು ವರ್ಕ್ ಆಗ್ತಾ ಇದೆ ಬಿಕಾಸ್ ವಾಟ್ ಐ ಸೇ, ನಾನು ಏನು ಹೇಳ್ತಾ ಇದ್ದೀನಿ ಅದು ರಿಫ್ಲೆಕ್ಟ್ ಆಗಲೇಬೇಕು. ನೋ ಹರಿ ಬರಿ ಅಂದರೆ ಅಯ್ಯೋ ಇದು ಹಿಂಗೆ ಮಾಡಬೇಕು, ಅದು ಹಂಗೆ ಮಾಡಬೇಕು, ಆ ಮೆಥಡ್ ಯೂಸ್ ಮಾಡಬೇಕಾ, ಈ ಮೆಥಡ್ ಯೂಸ್ ಮಾಡಬೇಕಾ. ಯಸ್, ನೀವು ಮೆಥಡ್ಸು ಯಾಕೆ ಹೆಲ್ಪ್ ಮಾಡುತ್ತೆ ನಿಮಗೆ ಅಂದರೆ, ನೀವು ಆ ಸ್ಟೇಟಲ್ಲಿ ಇರೋಕ್ಕೆ ಅದು ಹೆಲ್ಪ್ ಮಾಡುತ್ತೆ. ಪ್ರತಿಯೊಂದು ಮೆಥಡ್ಸೂ ನೀವು ಆ ಸ್ಟೇಟಲ್ಲಿರೋಕೆ, ನೀವು ಆ ಪರ್ಸನ್ ಆಗಿರೋಕೆ. ನೀವು ಬರೀ ಫ್ರಸ್ಟ್ರೇಟ್ ಮಾಡಿಕೊಂಡು ಅದು ಹಾಗಾಗಿಲ್ಲ ಹಿಂಗಾಗಿಲ್ಲ ಅಂದರೆ ಏನೂ ಪ್ರಯೋಜನ ಆಗಲ್ಲ, ನೆನ್ಪಿಟ್ಕೊಳ್ಳಿ. ಓಕೆನಾ? ಮತ್ತೊಂದು ವಿಷಯ, ಜಸ್ಟ್ ಆ ಪರ್ಸನ್ ಆಗಿರಿ. ಫಾರ್ ಎಕ್ಸಾಂಪಲ್, ಇವಾಗ ನನ್ನ ಹತ್ರ ಅಷ್ಟು ದುಡ್ಡಿದೆ, ನನ್ನ ಹತ್ರ ಆ ದುಡ್ಡಿದೆ, ರೈಟ್ ನೌ ಐ ಹ್ಯಾವ್ ದ್ಯಾಟ್ ಮನಿ. ನಾನು ನಾರ್ಮಲ್ಲಾಗಿ ಜೀವನ ಮಾಡ್ತೀನಿ. ಅಲ್ಲಿ ಏನು ಅದನ್ನು ಮಾಡಬೇಕು, ಹಿಂಗಾಗಬೇಕು, ಹಂಗೆ ಹೇಳಬೇಕು, ಅಫರ್ಮೇಷನ್ ಹಿಂಗೆ ಹೇಳಬೇಕು, ಹಂಗೆ. ನೋ, ಎವ್ರಿಥಿಂಗ್ ಈಸ್ ಅವರ್ ಎಸಂಪ್ಷನ್. ಪ್ರತಿಯೊಂದೂ ನಮ್ಮ ಎಸಂಪ್ಷನ್. ನಿಮ್ಮ ಕಣ್ಮುಂದೆ ಕಾಣಿಸ್ತಾ ಇರೋದು ಜಸ್ಟ್ ಅ ಮಿರರ್. ನಿಮ್ಮ ಮೈಂಡಲ್ಲಿರೋ ಜಸ್ಟ್ ಮಿರರ್. ಅದು ಮಿರರ್ ರಿಫ್ಲೆಕ್ಟ್ ಆಗ್ತಾ ಇದೆ. ನಿಮ್ಮ ಹಸ್ಬೆಂಡ್ ನಿಮಗೆ ನಿಮ್ಮ ಹತ್ರ ಸಿಟ್ಟು ಮಾಡ್ಕೊತಾ ಇದ್ದೀರಾ, ಯಸ್, ಯು ಹ್ಯಾವ್ ದ್ಯಾಟ್ ಎಸಂಪ್ಷನ್. ಅದು ರಿಫ್ಲೆಕ್ಟ್ ಆಗ್ತಾ ಇದೆ. ಅದನ್ನು ನೀವು ಅವ್ರ ಹತ್ರ ಜಗಳ ಮಾಡಿ ಏನೂ ಪ್ರಯೋಜನ ಇಲ್ಲ. ನಾನು ಆ ಕೆಲಸ ಮಾಡ್ತೀನಿ, ಬಟ್ ಸ್ಟಿಲ್ ನನ್ನನ್ನು ನಾನು ಇದು ಮಾಡ್ಕೊತೀನಿ. ಯಸ್, ಇಟ್ಸ್ ನಾಟ್ ವಿಜಯ, ಯು ಆರ್ ಡೂಯಿಂಗ್ ದ್ಯಾಟ್, ಯಸ್, ಕಮ್ ಬ್ಯಾಕ್. ಆ ರೀತಿ ನಿಮ್ಮನ್ನು ನೀವು ಚೇಂಜ್ ಮಾಡ್ಕೊಳ್ಳಿ. ನೀವೇನಾದರೂ ತಪ್ಪು ಮಾಡಿದ್ರೆ, ನೀವೇನಾದರೂ ರಾಂಗ್ ಆಗಿ ಅಫರ್ಮ್ ಮಾಡಿದ್ರೆ, ದ್ಯಾಟ್ಸ್ ಓಕೆ, ಚೇಂಜ್ ಇಟ್. ಪ್ರತಿಯೊಂದು ಕ್ಷಣವೂ ಚೇಂಜ್ ಮಾಡ್ತಾ ಅಂದರೆ ಆ ಮೂಮೆಂಟನ್ನು ಚೇಂಜ್ ಮಾಡ್ಬೋದು. ಅಯ್ಯೋ ನಾನು ತಪ್ಪು ಮಾಡಿಬಿಟ್ಟೆ, ಅಯ್ಯೋ ಹಾಗಾಗೋಯ್ತು. ನಾಟ್ ಎಟ್ ಆಲ್, ಸಾಧ್ಯನೇ ಇಲ್ಲ, ಏನೂ ಆಗಲ್ಲ. ಮತ್ತೊಂದು ಒಂದು ಸಿಂಪಲ್ ಆಗಿ ಒಂದು ಹೇಳ್ತೀನಿ. ನಾನೊಂದು ಫ್ರಿಜ್ಜನ್ನು ಮ್ಯಾನಿಫೆಸ್ಟ್ ಮಾಡಿದ್ದೆ, ಡಬಲ್ ಡೋರ್ ಫ್ರಿಜ್. ಓಕೆನಾ? ನನ್ನ ಹಸ್ಬೆಂಡು ಆ್ಯಕ್ಚುಲಿ ಹಿಂದೂಸ್ತಾನಿ ಮ್ಯೂಸಿಷಿಯನ್, ನಿಮ್ಗೆ ಗೊತ್ತಿರ್ಬೋದು. ಅವರಿಗೆ ಕೋಲ್ಡು ಫ್ರಿಜ್ ಮೇಲೆ ಅಷ್ಟೊಂದೇನಿದಿರಲಿಲ್ಲ, ಬಟ್ ನನಗೂ ನನ್ನ ಮಗಳಿಗೂ ಇಷ್ಟ ಆಯಿತು. ಸೆಕೆ ಇರೋವಾಗ ಕೋಲ್ಡ್ ವಾಟ್ರು ಅಥವಾ ಏನಾದರೂ ಮಾಡ್ಕೊಂಡು ಕುಡಿಯೋದು, ಜ್ಯೂಸು, ಅದೆಲ್ಲ ಇಷ್ಟ ಆಯಿತು. ಅವರು ಒಪ್ತಾನೇ ಇರಲಿಲ್ಲ. ಐ ಜಸ್ಟ್ ಇಮ್ಯಾಜಿನ್ ಏನಂದರೆ, ಇವಾಗ ಫ್ರೀಝರನ್ನು ತೆಗೆದಾಗ ಅಲ್ಲಿಂದ ಫಾಗ್, ಒಂದು ರೀತಿ ಕೋಲ್ಡ್ ಏರ್ ಬರುತ್ತಲ್ಲ, ನನ್ನ ಮುಖಕ್ಕೆ ಬಂದು ಹೊಡೆದಾಗೆ ಜಸ್ಟ್ ಐ ವಿಜುವಲೈಸ್, ಅಷ್ಟೇ ನಾನು ಮಾಡಿದ್ದು. ಅದಾಗಿ ಸ್ವಲ್ಪ ದಿವಸಕ್ಕೆ ನಾವು ಹೋಗಿ ಫ್ರಿಜ್ಜನ್ನು ತಗೊಂಡು ಬಂದ್ವಿ. ಬಟ್ ಫ್ರಿಜ್ ತಂದ ಮೇಲೆ ನನಗೆ ಆ ಒಂದು ಎಕ್ಸೈಟ್ಮೆಂಟ್ ಇಲ್ಲ, ಬಿಕಾಸ್ ನಾನು ಆ ಸ್ಟೇಟಲ್ಲೇ ಇದ್ದೆ. ನಮ್ಮ ಮನೇಲಿ ಫ್ರಿಜ್ ಇದೆ, ನಮ್ಮ ಮನೆ, ಎಸ್ ಐ ಹ್ಯಾವ್ ದ್ಯಾಟ್ ಫ್ರಿಜ್, ಎಸ್ ಅಂತ ಆ ಒಂದು ಇದೆ. ಅದರಿಂದ ನನಗೆ ಆ ಒಂದು ಎಕ್ಸೈಟ್ಮೆಂಟ್, ವಾವ್. ನೋ, ನಾಟ್ ಎಟ್ ಆಲ್. ಈಗ ಫಾರ್ ಎಕ್ಸಾಂಪಲ್, ನೀವು ಜಾಬ್ ಮ್ಯಾನಿಫೆಸ್ಟ್ ಮಾಡೋಕ್ಕೆ ಇಷ್ಟಪಡ್ತಾ ಇರ್ತೀರ. ಜಾಬ್ ಸಿಕ್ಕಿ 1-2-3 ಡೇಸ್, ಎಸ್ 1 ವೀಕ್ ನೀವು ಎಂಜಾಯ್, ಎಷ್ಟೊಂದು ಖುಷಿ ಆಗ್ತಾಯಿದೆ. ಅದಾದ ನಂತರ ಅದು ನಿಮಗೆ ನಾರ್ಮಲ್ ಆಗುತ್ತೆ, ರೈಟ್? ಅದನ್ನೇ ನೀವು ವರ್ಷ ಇಡೀ ನೀವು ಹ್ಯಾಪಿಯಾಗಿ ಎಕ್ಸೈಟ್ಮೆಂಟಲ್ಲಿ ನಾಟ್ ಎಟ್ ಆಲ್ ಮಾಡಲ್ಲ ತಾನೆ. ಅದೇ ರೀತಿ ಇದೂ ಯು ಹ್ಯಾವ್ ದಟ್ ಮನಿ. ನೀವು ಆ ಒಂದು ನ್ಯಾಚುರಲ್ ಆಗಿ ನೀವು ಯಾವಾಗ ಅದನ್ನು ಅರ್ಥ ಮಾಡ್ಕೊತೀರ, ನೀವು ಯಾವಾಗ ನ್ಯಾಚುರಲ್ ಆಗಿ ಅದನ್ನು ಸ್ವೀಕರಿಸ್ತೀರ, ಆವಾಗ ನಿಮ್ಮ ಮ್ಯಾನಿಫೆಸ್ಟೇಷನ್ ನಿಮ್ಮ ಹತ್ರ ಬರುತ್ತೆ. ಓಕೆ? ಬಿಕಾಸ್ ಎಸ್, ಐ ಹ್ಯಾವ್ ದ್ಯಾಟ್ ಮನಿ. ನೆಕ್ಸ್ಟ್ ವಾಟ್? ನನ್ನ ಹತ್ರ ಅದು ದುಡ್ಡಿದ್ರೆ ನಾನು ಏನು ಮಾಡ್ತೀನಿ, ಆ ದುಡ್ಡಿದ್ರೆ ನಾನು ಅದನ್ನು ಯಾವ ರೀತಿ ಖರ್ಚು ಮಾಡ್ತೀನಿ, ಅದ್ರ ಬಗ್ಗೆ ಯೋಚನೆ ಮಾಡ್ತೀನಿ, ರೈಟ್? ನಾನು ಇವಾಗ ರೈಟ್ ನಾವು ಐ ಹ್ಯಾವ್ ದ್ಯಾಟ್ ಮನಿ, ಐ ಹ್ಯಾವ್ 10 crores. ನಾನು ಆ ದುಡ್ಡನ್ನು ನಾನು ಅಮೇಝಿಂಗ್ ಅಂತ ಒಂದು ಸರಿ ಕುಣಿದಾಡ್ಬೋದು. ಬಟ್ ಅದಾದ ನಂತರ ನಾನು ಏನು ಮಾಡ್ತೀನಿ, ಅದನ್ನು ಯಾವ ರೀತಿ ಖರ್ಚು ಮಾಡೋದು ಅಂತ ಅದ್ರ ಬಗ್ಗೆ ಯೋಚನೆ ಮಾಡ್ತೀನಿ. ನಾನು ಏನೆಲ್ಲ ತಗೊಳ್ಬೋದು, ನಾನು ಹೇಗೆ ಸ್ಪೆಂಡ್ ಮಾಡೋದು, ಅದ್ರ ಬಗ್ಗೆ ಯೋಚನೆ ಮಾಡ್ತೀನಿ, ರೈಟ್? ಸೊ ಅದೇ ರೀತಿ ನೀವು ನ್ಯಾಚುರಲ್ ಆಗಿ ಐ ಆಮ್ ಸೋ ಹ್ಯಾಪಿ ಐ ಹ್ಯಾವ್ ದಿಸ್ ಮನಿ, ಈ ರೀತಿನೂ ಅಫರ್ಮ್ ಮಾಡ್ಬೋದು. ಅದರ್ವೈಸ್ ಇಲ್ಲಪ್ಪ, ನನಗದೆಲ್ಲ ಆಗಲ್ಲ, ನನಗದಿಷ್ಟ ಆಗಲ್ಲ, ನಾನು ರೋಬೋಟಿಕ್ಕಾಗೆ ಮಾಡ್ತೀನಿ ಅಂದರೆ ದಟ್ ಈಸ್ ಫೈನ್, ದಟ್ ಈಸ್ ಓಕೆ, ನೋ ಪ್ರಾಬ್ಲಮ್. ಬಿಕಾಸ್ ಎಲ್ಲೂ ರೂಲ್ಸ್ ಇಲ್ಲ, ಎವ್ರಿಥಿಂಗ್ ಈಸ್ ಯುವರ್ ಎಸಂಪ್ಷನ್, ಯುವರ್ ಲೈಫ್, ಅವರ್ ಲೈಫ್. ಸೊ ನಮಗೇನು
ನಮಗೇನು ಇಷ್ಟ ಆಗುತ್ತೆ, ನಾನು ಯಾವ ರೀತಿ ಅಫರ್ಮ್ ಮಾಡಿದ್ರೆ ನನಗೆ ಖುಷಿ ಅನಿಸುತ್ತೆ, ನಾನು ಯಾವ ರೀತಿ ಅಫರ್ಮ್ ಮಾಡಿದ್ರೆ ನನಗೆ ಇಟ್ಸ್ ಮೈನ್ ಅಂತ ಅನಿಸುತ್ತೆ, ಆ ರೀತಿ ಮಾಡ್ಬೋದು. ರೊಬೋಟಿಕ್ ಆಗಿಯೂ ಮಾಡ್ಬೋದು, ಬಟ್ ನೀವು ಆ ಪರ್ಸನ್ ಆಗಬೇಕು. ದಟ್ಸ್ ಇಟ್. ನೀವು ಆ ಪರ್ಸನ್ ಆಗಬೇಕು ಬಿಕಾಸ್ ಯುವರ್ ಮೈಂಡ್ ಕ್ರಿಯೇಟ್ಸ್ ಎವ್ರಿಥಿಂಗ್. ಯುವರ್ ಮೈಂಡ್ ರಿಫ್ಲೆಕ್ಟ್ಸ್ ಯುವರ್ ವರ್ಲ್ಡ್. ನಿಮ್ಮ ಮೈಂಡಲ್ಲಿ ಏನಿದೆ ಅದು ನಿಮ್ಮ ಪ್ರಪಂಚದಲ್ಲಿ ಕಾಣಿಸುತ್ತೆ, ನಿಮ್ಮ ಕಣ್ಣಿಗೆ ಕಾಣಿಸುತ್ತೆ, ನಿಮ್ಮ ಫಿಸಿಕಲ್ ಲೈಫಿಗೆ ಕಾಣಿಸುತ್ತೆ. ದಟ್ಸ್ ಇಟ್. ಅದಕ್ಕೋಸ್ಕರ ನೀವು ತುಂಬ ಬರ್ಡನ್ ಮಾಡ್ಕೊಳ್ಬೇಕಾಗಿಲ್ಲ. ನಿಮ್ಮ ಫಸ್ಟ್ ನಂಬರ್ 1 ಏನು ಮಾಡಬೇಕು ಅಂದರೆ, ಫಸ್ಟ್ ಒಂದು 2-3 ಡೇಸ್ ನಿಮ್ಮನ್ನು ನೀವು ಅಬ್ಸರ್ವ್ ಮಾಡಿ. ನಿಮ್ಮಲ್ಲಿ ಯಾವ ರೀತಿ ಥಾಟ್ಸ್ ಬರ್ತಾ ಇದೆ, ನೀವು ಯಾವ ರೀತಿ ಯೋಚನೆ ಮಾಡ್ತಾ ಇದ್ದೀರಾ, ನೀವು ಅದನ್ನು ಯಾವ ರೀತಿ ಜಸ್ಟ್ ಅಬ್ಸರ್ವ್. ನೀವು ಎಷ್ಟೊಂದು ನೆಗೆಟಿವ್ ಎಲ್ಲೆಲ್ಲ ಹೋಗಿ ಬರ್ತಾ ಇದ್ದೀರಾ, ಅದಾದ ನಂತರ ಅಫರ್ಮ್ ಮಾಡಿ. ಅಫರ್ಮೇಷನ್ ಈಸ್ ಲೈಕ್ ಯುವರ್ ಥಾಟ್ಸ್. ದಟ್ಸ್ ಇಟ್. ಅಫರ್ಮೇಷನ್ ಈಸ್ ಯುವರ್ ಥಾಟ್ಸ್, ಲಿಟ್ರಲಿ ಯುವರ್ ಥಾಟ್ಸ್. ಓಕೆ, ಬಿ ದ್ಯಾಟ್ ಪರ್ಸನ್. ನೀವು ಆ ಪರ್ಸನ್ ಆಗಬೇಕು. ಹಾಗಿದ್ದರೆ ಮಾತ್ರ ನೀವು ಮ್ಯಾನಿಫೆಸ್ಟ್ ಮಾಡೋಕ್ಕೆ ಸಾಧ್ಯ. ಮ್ಯಾನಿಫೆಸ್ಟೇಷನ್ ಈಸ್ ಆಲ್ವೇಸ್ ಇನ್ಸ್ಟೆಂಟ್. ಅದು ಯಾವತ್ತೂ ಇನ್ಸ್ಟೆಂಟೇನೆ. ಓಕೆ, ಅದನ್ನು ಇನ್ನೊಂದು ದಿವಸ ಮಾತಾಡೋಣ. ಸೊ ಎಸ್, ಸೊ ನಿಮಗೆ ಏನಾದರೂ ಪರ್ಸ್ನಲ್ ಸೆಷನ್ಸ್ ಏನಾದರೂ ಬೇಕು ಅಂದರೆ ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಎಲ್ಲರೂ ಖುಷಿಯಾಗಿರಿ, ಚೆನ್ನಾಗಿರಿ, ಎಂಜಾಯ್ ಮಾಡಿ. ನಿಮಗೆ ಯಾವ ರೀತಿ ಲೈಫ್ ಬೇಕೋ ಅದನ್ನು ಮ್ಯಾನಿಫೆಸ್ಟ್ ಮಾಡಿ. ಒಳ್ಳೆಯದಾಗಲಿ. ಗಾಡ್ ಬ್ಲೆಸ್ ಯು ಎವ್ರಿ ಒನ್. ಲವ್ ಯು ಆಲ್. ಬೈ ಬಾಯ್.